ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮೂರಲ್ಲಿ ಅಂದರೆ ನಮ್ಮ ಮನೇಲಿ ಒಂದು ಸ್ಮಾಲ್ ಫಂಕ್ಷನ್ ಇತ್ತು. ಸೊ ಹಾಗಾಗಿ ಬಂದಿದ್ದೀವಿ. ಸೇ ಹಾಯ್. ಸೊ ಇವತ್ತೇ ನಮ್ಮ ಮಾವ ಇಬ್ಬರು ಹೋಗಿ ಅಲ್ಲಿ ಚಪ್ಪರ ಎಲ್ಲ ಹಾಕಿ ರೆಡಿ ಮಾಡ್ತಿದ್ದಾರೆ. ನಾವಿಲ್ಲಿ ನೀರು ಕಾಣಿಸ್ತಿಲ್ಲ ಅನ್ಸುತ್ತೆ, ಇಲ್ಲಿದೆ ನೋಡಿ ನೀರು ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಹೆವಿ ಬಿಸಿಲು ಸ್ಟಾರ್ಟ್ ಆಗ್ಬಿಟ್ಟಿದೆ. ಬೇಗ ಪೂಜೆ ಮಾಡಬೇಕು ಅಂದ್ಕೊಂಡ್ವಿ, ಬಟ್ ನಾವು ಬೆಂಗಳೂರಿಂದ ಬರೋದೇ ತುಂಬ ಲೇಟ್ ಆಗಿಬಿಡ್ತು. ನಮ್ಮ ಅತ್ತೆ ಇಲ್ಲಿ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ನಮ್ಮ ಮಾವ ಆಲ್ರೆಡಿ ಎಲ್ಲ ಫುಲ್ ಚಪ್ಪರ ಎಲ್ಲ ಹಾಕಿ ರೆಡಿ ಮಾಡ್ಕೊತಿದ್ದಾರೆ. ಏನು ಹೂವು ಎಲ್ಲ ತಂದಿದ್ದಾರೆ, ಅದನ್ನೆಲ್ಲ ಇಟ್ಟು ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೊತಿದ್ದಾರೆ ನಮ್ಮ ಅತ್ತೆ ಇಲ್ಲಿ. ಹೆಂಗಿದೆ ಬಿಸಿಲು? ನಾನು ಹೆಲ್ಮೆಟ್ ಹಾಕೊಂಡು ತಿರುಗಾಡ್ತಾ ಇದ್ದೀನಿ, ತಗೊಂಬಂದು ಇಷ್ಟ. ಸೊ ಪೂಜೆ ಎಲ್ಲ ಮುಗೀತು. ಇವಾಗ ಇಲ್ಲಿ ನಾನ್ ವೆಜ್ ಅಡುಗೆ ಮಾಡೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ. ಅಡುಗೆ ಆದಮೇಲೆ ಒಂದ್ಸಲಿ ಮತ್ತೆ ಪೂಜೆ ಮಾಡಬೇಕು. ಸೊ ಇಲ್ಲಿ ಒಲೆ ಎಲ್ಲ ಹಾಕಿ ತಪ್ಪಲೆ ಎಲ್ಲ ಇಟ್ಟು ಸೌದೆ ಎಲ್ಲ ಹುಡ್ಕೊಂಡು ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ. ಇಲ್ಲಿ ನಮ್ಮ ಹಸ್ಬೆಂಡ್ ಗರಿ ಎತ್ಕೊಂಡು ಬರ್ತಿದ್ದಾರೆ. ಹೆಂಗೆ ಹೇಳ್ತಾರಪ್ಪ ಅವರೆಲ್ಲ. ಗೈಸ್, ನಾವಿಲ್ಲಿ ಇವಾಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀವಿ. ಬೇಗ ಮಾಡಬೇಕು ಅಂದ್ಕೊಂಡು, ಬಟ್ ಇವಾಗ ಐ ಥಿಂಕ್ 1 ಗಂಟೆನಾ? ಆಯಿತು, 1 ಗಂಟೆ. 1 ಗಂಟೆ ಇಲ್ಲಿ ಅಡುಗೆ ಮಾಡಿ ಇಲ್ಲೇ ಊಟ ಮಾಡಿ ಕ್ಲಿಯರ್ ಮಾಡಿಬಿಡ್ಬೇಕು. ಮನೆಗೆ ತೊಗೊಂಡೋಗಾಗಿಲ್ಲ, ಬರೀ ಮನೆಯವ್ರಿಗಷ್ಟೇ ನಾವು ಮಾಡ್ತಾ ಇರೋದು. ನಮ್ಮ ಮಾವನ ಫ್ರೆಂಡ್ಸ್ ಒಂದು 2-3 ಜನ ಬರ್ಬೋದೇನೋ ಅಷ್ಟೇ. 4 kg ಚಿಕನ್ ಇದೆ. ಈಗ ಒಲೆಯಲ್ಲಿ ಬೇಗ ಅಡುಗೆ ಮಾಡಬೇಕು. ಅಲ್ಲಿ ಅವರು ಒಲೆ ಹಚ್ಚಿ ಪಾಪ ನನಗೋಸ್ಕರ ಹೆಲ್ಪ್ ಮಾಡಿಕೊಡ್ತಾವ್ರೆ. ಬಿಸಿಲಲ್ಲಿ ಒಲೆಯಲ್ಲಿ ಅಡುಗೆ ಮಾಡೋದು ಯಪ್ಪ, ಬಿಸಿಲಿಂಗಿದೆ. ನೆರಳಿದ್ರೆ ಸಕ್ಕತ್ತಾಗಿರುತ್ತೆ. ತಣ್ಣಗೆ ಗಾಳಿ ಬಿಸಿಲಿದೆ, ಬಟ್ ಸ್ವಲ್ಪ ಬಿಸಿಲಿದೆ, ಬಟ್ ಚೆನ್ನಾಗಿದೆ. ಒಲೆಲೆಲ್ಲ ಅಡುಗೆ ಮಾಡಿ ಅಷ್ಟು ಅಭ್ಯಾಸ ಇಲ್ಲ. ಸೊ ಇದು ಸೆಕೆಂಡ್ ಟೈಮ್, ಇದೇ ಹಬ್ಬ ಸೆಕೆಂಡ್ ಟೈಮ್. ಇದೇನು ಹಬ್ಬ ಮಾಡ್ತಿರೋದು ನಾವು? ಕಾಳುಳಮ್ಮ. ಚಿಕನ್ ತಗೊಂಡು ಬನ್ನಿ. ನೀವು ಹೇಳ್ದಂಗೆ ಮಾಡಿ ನೋಡಿ. 4 ಕ್ವಿಂಟಲ್ ಹಾಕಿ, ಸ್ವಲ್ಪ ಹಾಕಿ. ಹಾಕ್ತಾರಲ್ಲ ಹಾಕ್ಬಿಡಿ ಇಲ್ಲಿ ಸೀತೈತೆ. ಇದು ಸುಡ್ಬೇಕು ಈಗಲೇ. ಸುಟ್ಟಿಗೆ ಬಿಡೋದು, ಆಮೇಲೆ ಸುಡೋಣ. ಬಿಸಿಲಿತ್ಕೋ ಫುಲ್ ಸೆಕೆಂಡ್ ಕಿತ್ಕೊಂಡ್ ಬರ್ತಾ ಇತ್ತಲ್ಲ. ಗಾಳಿ ಬೇರೆ ಬೀಸ್ತಿಲ್ಲ. ಇಷ್ಟು ಸುತ್ತ ಗಿಡ ಮರ ಇದ್ರು ಒಂದ್ ಗಾಳಿ ಬೀಸ್ತಿಲ್ಲ. ಎಲ್ಲ ಗಿಡ ಮರಗಳು ಇಲ್ವಾ? ಏನಂತಾರೆ ಈಗ, ಇಲ್ಲೇ ಮೇಲೆ ಇಲ್ವಾ? ಮೇಲೆ ಐತಾ? ಬಿಸಿಲಿಗೂ ಇದು ಬಿಸಿಗೂ ಸ್ನಾನ ಮಾಡ್ದಂಗೆ ಆಗ್ತೈತಿ. ಏನು ಮಾಡ್ತಿದ್ದೆಪ್ಪಿ? ಚಿಕನ್ ಸಾಂಬಾರ್. ಚಿಕನ್ ಸಾಂಬಾರ್. ನಾನು ಇಲ್ಲಿ ಹೆಲ್ಪರ್ ಮಾಡ್ತಾ ಇರೋದು. ಮತ್ತೆ ನಾನು ಇಲ್ಲಿ ಹೆಲ್ಪರ್. ಈಗ ಒಂಚೂರ ಕಾವಲ್ಲ. ನಾನ್ ವೆಜ್ ಅಂದಮೇಲೆ ಈರುಳ್ಳಿ ಸೌದೆಕಾಯಿ ಇರಲೇಬೇಕು, ಕಂಪಲ್ಸರಿ. ನಾನ್ ವೆಜ್ಜಿಗೆ ಈರುಳ್ಳಿ ಸೌದೆಕಾಯಿ ಇಲ್ಲ ಅಂದರೆ ಅದು ನಮಗೆ ತಿಂದಂಗೆ ಅಂತ ಅನ್ಸಲ್ಲ. ನನಗಂತೂ ಸೌದೆಕಾಯಿ ಇಲ್ಲ ಅಂದರೂ ಓಕೆ, ಈರುಳ್ಳಿ ನನಗೆ ಇರಲೇಬೇಕು. ಇಲ್ಲಾಂದ್ರೆ ನಾನ್ ವೆಜ್ ಹೋಗೋದೇ ಇಲ್ಲ. ಅಮ್ಮ ಮನೇಲಿ ಮುದ್ದೆ ಮಾಡ್ಕೊಂಡು ಬರೋಕ್ಕೆ ಹೋಗೋರೆ. ಸೊ ಇಲ್ಲಿ ಸಾಂಬಾರ್. ಇವರಿಲ್ಲಿ ಈರುಳ್ಳಿ ಕಟ್ ಮಾಡ್ತವ್ರೆ, ಇವರಿಲ್ಲಿ ಚಿಕನ್ ಒಗ್ಗರಣೆ ಮಾಡ್ತವ್ರೆ. ಚಿಕನ್ ಸಾಂಬಾರ್ ಅಲ್ಲಮ್ಮ ಮುದ್ದೆ ಮಾಡ್ಕೊಂಡು ಬಿಸಿ ಬಿಸಿ ಮುದ್ದೆ ತೊಗೊಂಡು ಬರೋಕ್ಕೆ ಹೋಗೋರು ಮನೆ ಹತ್ರ. ಇಲ್ಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು, ಬಟ್ ಸಾಂಬಾರು ಇಲ್ಲೇ ಮಾಡಬೇಕು, ಮನೇಲಿ ಮಾಡೋ ಆಗಿಲ್ಲ. ಸೊ ಹಾಗಾಗಿ ಇಲ್ಲಿ ಮಾಡ್ತಾಯಿದ್ದೀವಿ. ಇಲ್ಲೇ ಖಾಲಿ ಮಾಡೋಗ್ಬೇಕು, ಮನೆಗೇನು ತೊಗೊಂಡು ಹೋಗೋ ಹಾಗೂ ಇಲ್ಲ. ಸಾಂಬಾರ್ ರೆಡಿ.
ಸಾಂಬಾರು ರೆಡಿ ಆಯಿತು. ಬಂದ್ಬಿಡೋದೆ. ಇಲ್ಲೂ ರೆಡಿನಾ? ಊಟ ಮಾಡ್ಲಿಕ್ಕೆ ರೆಡಿನಾ? ಚೋಬಕಾಯಿ ಈರುಳ್ಳಿ 2 ಹಚ್ಚಿದ್ದೀನಿ. ನಿಂಬೆಹಣ್ಣಿಲ್ಲ ಸದ್ಯಕ್ಕೆ, ಇಷ್ಟ ಇರೋದು ನಿಂಬೆಹಣ್ಣಿದೆ, ಇಲ್ಲೆಲ್ಲೋ ಇದೆ. ಬ್ಯಾಗಲ್ಲಿ ಇದೆ. ಬಟ್ ತೋಟದಲ್ಲಿ ಇಷ್ಟೆಲ್ಲ ಮಾಡೋಕ್ಕಲ್ಲ, ಮನೆ ಥರ ಎಲ್ಲ ನೀಟಾಗಿ ಪ್ರಿಪೇರ್ ಮಾಡೋಕ್ಕಲ್ಲ. ಹಂಗೆ ಒಂದು ರೇಂಜಿಗೆ ಮಾಡಿದ್ವಿ. ಫಸ್ಟ್ ಅವನೊಂಚೂರು ಅಷ್ಟು ನೀಟಾಗಿ ಒಂಚೂರು ಅಡುಗೆ ಎಲ್ಲ ಮಾಡ್ತಿರ್ರೆ. ಹಾಂ ನೆಕ್ಸ್ಟ್ ಹೋಟ್ಲಿಕ್ಕೆ ಹೋಗೋದು ಪ್ಲ್ಯಾನ್ ಅವನಂತೆ. ವೆಜ್ ನಾನ್ ವೆಜ್ ಅವನೇ ಗೊತ್ತಿಲ್ಲ. ಅಲ್ಲೆಲ್ಲ ಹೋಟ್ಲ್ ಇಡೋಲ್ಲ. ಏನು ಹೋಟ್ಲ್ ಇಡಲ್ವಾ? ಆರು ಅಡುಗೆ ಚೆನ್ನಾಗಿ ಮಾಡ್ತಾನೆ. ಬೇರೆದು ಮಾಡ್ತೀನಿ. ರೆಡಿ. ಈಗ ಅಮ್ಮ ಬಂದು ಒಂದ್ಸಲಿ ಇಲ್ಲಿ ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋದು. ಬೇಗ ಊಟ ಮಾಡಿ ಮತ್ತೆ ಈವ್ನಿಂಗ್ ರಿಸೆಪ್ಷನಿಗೆ ಬೇರೆ ಹೋಗಬೇಕು. ಒಂದು ಮದುವೆ ಬೇರೆ ಇದೆ, ಸೊ ಹಂಗಾಗಿ ಅಲ್ಲಿಗೂ ಹೋಗಬೇಕು. ಚೆನ್ನಾಗತ್ತೆ ಲೆಗ್ ಪೀಸು. ಮಧು ಹೆಂಗಿದೆ? ನಾಳೆ ಲೆಗ್ಗು ಮುದ್ದೆ ಇಡೋ ಅಷ್ಟರಾಗೆ ಅರ್ಧ ತಿನ್ಕೊಂಡು ಚೆನ್ನಾಗಿದೆ. ಸಾಂಬಾರು ಚೆನ್ನಾಗಿದೆ. ಮುದ್ದೆ ಊಟ, ಚಿಕನ್ ಸಾಂಬಾರು ತೋಟದಲ್ಲಿ. ನಾಷ್ಟ ಬೇರೆ ಕಮ್ಮಿ ಮಾಡಿದ್ವಿ ಇವಾಗ. ಸೂಪರ್ ಆಗೈತೆ. ಮದುವೆ ಬಂದಿದ್ದೀವಿ ಶಿರಾ ಹತ್ರ. ಶಿರಾ ಯಾವ್ದು ಹಳ್ಳಿ ಗೊತ್ತಿಲ್ಲ, ಒಟ್ಟಾಗೆ ಶಿರಾ ಮಾತ್ರ ಗೊತ್ತಿಲ್ಲ. ಬಿಸಿ ಬಿಸಿ ಬಜ್ಜಿ ನಮ್ಮ ಹಸ್ಬೆಂಡ್ ಇಸ್ಕೊಟ್ರು, ಸೊ ತಿನ್ನೋಣ ಅಂತ ಬಂದಿದ್ದೀವಿ. ಹೆವಿ ಖಾರ ಇದೆ. ಹೆಂಗಿದೆ? ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಹಾಗೆ ಹೆಣ್ಣು ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಅದೇ ವೀಡಿಯೋಗೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಮುಗ್ಳೂರಲ್ಲಿ ಜಾತ್ರೆ ಇದೆ ಅಂದ್ಬಿಟ್ಟು ನಾನು, ನಮ್ಮ ಅತ್ತೆ, ನನ್ನ ಮೈದನ, ನಮ್ಮ ಹಸ್ಬೆಂಡ್ 4 ಜನನೂ ಹೊರಟಿದ್ವಿ. ಸೊ ಹಾಗಾಗಿ ಇದೇ ವ್ಲಾಗಲ್ಲೇ ಇದನ್ನು ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ. ಬಿಸಿಲು ಬಾಯಕ್ಕೆ ಆಗ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಸ್ಮಾಲ್ ಬ್ರೇಕ್ ತೊಗೊಂಡ್ವಿ. ನೆಂದೋಗ್ಬಿಟ್ಟಿದ್ಯಾ? ನೆಂದೋಗ್ಬಿಟ್ಟಿದ್ವಿ. ಮಾರ್ನಿಂಗೇ ಹೊರಡ್ಬೇಕು. ನಾವು ಎಲ್ಲಿಗೆ ಪ್ಲ್ಯಾನ್ ಮಾಡಿದ್ರು, ಏನೇ ಪ್ಲ್ಯಾನ್ ಮಾಡಿದ್ರು ಯಾವಾಗಲೂ ಲೇಟ್ ಆಗುತ್ತೆ. ಹೊರಡೋಣ. ಈಗಿನ ಸರಿಯಾಗಿ ಊಟ ಮುಗಿಸಿದ್ವಿ ನಾನ್ ವೆಜ್ಜು. ಈಗ ಈವ್ನಿಂಗು ಜಾತ್ರೆ ನೋಡೋಕೆ ಹೋಗ್ಬೇಕು. ಇನ್ನೂ ಸ್ವಲ್ಪ ಬಿಸಿಲಿದೆ, ಬಿಸಿಲು ಕಮ್ಮಿ ಆದಮೇಲೆ ಜಾತ್ರೆ ನೋಡೋಕೆ ಹೋಗ್ಬೇಕು. ಮಟನ್ ಸರಿಯಾಗಿ ತಿಂದೆ. ಊಟ ಆಯ್ತು, ಇವಾಗ ನಿದ್ದೆ ಮಾಡಬೇಕು. ಶೆಕೆ, ಬಿಸಿಲು, ಊಟ ಮಾಡಿದ ತಕ್ಷಣ ಮಲ್ಗಕ್ಕೂ ಆಗಲ್ಲ. ಮುಗ್ಳೂರು. ಮುಗ್ಳೂರು ಕಲ್ಲು ಕ್ರಾಸ್ ಹತ್ರ ಮುಗ್ಳೂರು. ಎಷ್ಟು ವರ್ಷದಿಂದ ಬಂದಿಲ್ಲಿಗೆ ಹಬ್ಬಕ್ಕೆ? ನಾನು ಬಂದು ಒಂದು 10 ವರ್ಷ ಆಯಿತು. 10 ವರ್ಷ ಆದರೂ ನೀವು ಬಂದವು. 20 ವರ್ಷ ಆದರೂ ನಾನು ಬಂದಿದ್ದೀನಿ. 20 ವರ್ಷ ನಮ್ಮವ್ವ ವರ್ಷ ಬರ್ತಾರೆ. ಅಪ್ಪಾರ ಅಕ್ಕನ ಮನೆ ಇದೆ. ನನಗೆ ನಮ್ಮ ಅಜ್ಜಿರೂರು ನಾನು 25 ವರ್ಷ ಆದ್ಮೇಲೆ ಬಂದಿದ್ದೀನಿ. ಅಜ್ಜಿ ಅವಳು 25 ವರ್ಷನೇ. ನಾವು ವರ್ಷ ತಪ್ಪಲ್ಲ, 1 ವರ್ಷ ತಪ್ಪಲ್ಲ ಬರ್ತೀನಿ. ಮಾನವಿಲು ಬರ್ತೀನಿ, ಉಗಾದಿಲು ಬರ್ತೀನಿ, ವರ್ಷ ಕೆಲಸ ಬರ್ತೀನಿ. ಆ ಥರ ಫುಲ್ ಜೋರು ಐಸ್ಕ್ರೀಮ್ ಕೊಡ್ಸ್ಬಿಟ್ಟು ಯಾರನ್ನ ಒಂದ ಮಾಡ್ತಾರೆ ನೋಡಿ. ಯಾರ್ದು ಟ್ರೀಟು? ಅನ್ನದಾತ ಪ್ರಭುವೇ ದಾನ ಶುಡ ಕಣ್ಣನೇ ಅವನೇ ತಂದಿಲ್ಲ. ಫೈನಾನ್ಷಿಯಲ್ ಮಿನಿಸ್ಟ್ರೇ ತಂದಿಲ್ಲ. ಹಂಗೆ ಯಾಕೆ ಕಟ್ ಮಾಡಲ್ಲ? ಇನ್ನು ಪಿಲ್ಲೆಗಳಿವೆ 4 ಅವೆಲ್ಲ ಬರ್ತವೆ. ಸ್ವಾಮಿಲು ಕೊಡಿಸ್ತಾನೆ. ಅವಳ ಹೆಸರೇನು? ರೂಪ ಮಗಳ ಹೆಸರು ಎಲ್ಲ ಜಾತ್ರೆ ಬಂದಿದ್ದು ಅಂತಲ್ಲ.
ಏ ವಾರಕ್ಕೋ ನಮ್ಮ ಅಕ್ಕ ಇದು ಈ ಕಡೆ ತಿರ್ಗೆ ಅಲ್ಲಿ ನೋಡಿದ್ವಿ ಇಲ್ಲಿ ತಿರ್ಗಿಲಿ ಏಯ್ ಜಾತ್ರೆ ತಿರ್ಗಿಲಿ ನೋಡಬೇಕು ಅವಳ್ಗ ತಿನ್ಸೋಣ ತಿನ್ಸು ಓ ಫಸ್ಟ್ ಮದುವೆ ಆಗ್ತಾ ಇದ್ದು ನೀವು ಎಲ್ಲ ನಮ್ಮ ಸ್ವಾಮಿನಿಂದ ಫುಲ್ ಪಾರ್ಟಿ